ಬಹಳ ಪವರ್ಫುಲ್ ಆಗಿದೆ ಸರ್. ಗದಾಧಾರಿ ಹನುಮಾನ್ ಅಂತ ಏನಿದೆ, ಆ ಗದೆ ನೋಡ್ತಾ ಇದ್ರೆ, ಆ BGM ನೋಡ್ತಾ ಇದ್ರೆ ನಮ್ಗೊಂದು ವೈಬ್ರೇಷನ್ ಇಲ್ಲೇ ಶುರು ಆಗ್ತಾ ಇದೆ. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಈ ಸಿನಿಮಾಗಿದೆ. ನಾನು ಆಗಲೇ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಡೀ ಟೆಕ್ನಿಕಲ್ ಟೀಮ್ ಇದೆಯಲ್ಲ, ಬಹಳ ಸ್ಟ್ರಾಂಗ್ ಆಗಿರುವಂಥ ಟೀಮ್ ಇಂಥ ಸಿನಿಮಾಗೆ ಬಹಳ ಪ್ರಮುಖ ಪಾತ್ರ ಕೂಡ ವಹಿಸ್ತಾರೆ. ಈಗ ಮೊದಲಿಗೆ ಅತಿಥಿಗಳಿಗೆ ಹೇಗೆ ಅನ್ನಿಸ್ತು ಟೀಸರ್ ಅಂತ ಕೇಳೋದಕ್ಕಿಂತ ಮುಂಚೆ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾಗಿರುವಂಥ ನಮ್ಮ ಬಸವರಾಜ್ ಸರ್ ಇಡೀ ತಂಡದ ಬಗ್ಗೆ, ಈ ಸಿನಿಮಾ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನರೇಷನ್ ಕೊಡ್ತಾರೆ. ಸರ್, ಓವರ್ ಟು ಯು. ಕೂತ್ಕೊಂಡೆ ಓಕೆ ಅಲ್ಲ? ಅವ್ರು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ದೇವರಲ್ಲಿ ಯಾವಾಗಲೂ ಕೃತಜ್ಞತಾ ಮನೋಭಾವ ಇರಬೇಕಂತೆ. ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ. ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದನೇ ಆಗಿದ್ದು. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್. ನಾನು ಬಸವರಾಜ್ ಮತ್ತು ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಈ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾವು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು, ಆಮೇಲೆ ಸ್ವಲ್ಪ ಭಯ ಬಿದ್ದು, ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು, ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ಯು ವಿಲ್ ಫೀಲ್ ಕಂಪ್ಲೀಟ್, ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ. ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ರವಿ ಕಿರಣ್ ಮೇನ್ ಲೀಡಲ್ಲಿದ್ದಾರೆ. ಇವ್ರನ್ನ ನೀವು 2 ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು. ಸೊ ಇನಿಷಿಯಲಿ ಇಟ್ ವಿಲ್ ಸ್ಟಾರ್ಟ್ ವಿತ್ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಟ್ ವಿಲ್ ಎಲಿವೇಟ್. ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೋತಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ಡ್ ಇದೆ. ಅದೇ ಥರ ನಾನು ಮಾತಾಡ್ತಾ ಹೋದರೆ, ಎಲ್ಲ ಸಹ ಕಲಾವಿದರು ಸಹಿತ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಈ ವಿಜುವಲ್ಸ್ ನೋಡಿದ್ದೀರಿ ನೀವು, VFX ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ. ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್. ಸೊ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕಲ್ಲಿ ಒಂದು ಜಾದೂ ಇದೆ. ಆ ಜಾದೂನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆನ್ ವಿಜುವಲ್ಸ್ಗೆ ಮೇನ್ ಕಾರಣ DOP ನಮ್ಮ ಅರುಣ್ ಅವರು ಇಲ್ಲೇ ಇದ್ದಾರೆ. ಸೊ ಅವರು ತಮ್ಮ ಕ್ಯಾಮ್ರಾ ಕೈ ಚಳಕ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್, ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ. ಸೊ ಅದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ, ನಮ್ಮ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು, ಇವರು ಟೈಗರ್ ಶೋ ಅವರು ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಾನು ಹೇಳಿದೆ, ಒಂದು ಸಿನಿಮಾ ಆಗಬೇಕಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ. ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ, ಟೀಮ್ ಬಗ್ಗೆ ಹೇಳ್ತಾ ಹೋದರೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಮಾಧವ್ ಹಾಗೂ ಮಂಡ್ಯ ಮಂಜು, ಆಮೇಲೆ VFX ಟೀಮು ರುದ್ರೇಶ್ ಮತ್ತು ವಿನಯ್, ಆ್ಯಂಡ್ ದೆನ್ 2D ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ, ಕಲ್ಯಾಣ್ ಮತ್ತು ಮಹೇಶ್. ಕಲ್ಯಾಣ್ ಒಂದು ಪಾತ್ರನೂ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ, ನಮ್ಮ ಗುಂಡಾರೆಡ್ಡಿ ಇದ್ದಾರೆ. ಹಾಗೇ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ, ಕಾಳೇಗೌಡರು, ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು, ಆಮೇಲೆ ನಮ್ಮ ಮಧು ಅವರು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ.
ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ, ಈಗ ನಿಮ್ಮ ಎದುರುಗಡೆ ಇದ್ದೀವಿ. ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಪ್ರಮೋಟ್ ಮಾಡಬೇಕು. ಹಾಗೇ ಈಗ ನಮಗೆ ಬೇಕಾಗಿರೋದು ಕನ್ನಡಿಗರ ಆಶೀರ್ವಾದ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಪ್ರಮೋಟ್ ಮಾಡಿ, ಈ ಚಿತ್ರವನ್ನು ನಾವು ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಾಗೆ ನಮಗೆ ಟೀಸರ್ ಲಾಂಚ್ ಮಾಡಿಕೊಟ್ಟ ಗೋವಿಂದ್ ಸರ್ಗೆ ಥ್ಯಾಂಕ್ ಯು. ಮತ್ತು ನರಸಿಂಹ ಸರ್, ನೀವು ಬಂದು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕುಮಾರ್ ಸರ್, ಶಿಲ್ಪಾ ಸುಂದರ್ ಸರ್, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸಿನಿಮಾ ಆರಂಭ ಆಗಿದ್ದು ಯಾವಾಗ ಅಂತ? ಹಾಂ ಸರ್, ಒಂದ್ಸಲ ಅವ್ರು ಮಾತಾಡಿದ್ಮೇಲೆ ಹೇಳ್ತಾರಂತ. ಓಕೆ ಅಂತ. ಹಾಂ ಓಕೆ. ಡಬಲ್ ಖುಷಿ, ಡಬಲ್ ಹ್ಯಾಪಿನೆಸ್. ಏನು ಹೇಳ್ತೀರಾ? ನಿಮ್ಗೆ ಹೆಂಗೆ ಅನಿಸ್ತು ಟೀಸರ್? ಆಯಿತು. ಗದಾಧಾರಿ ಹನುಮಾನ್ ಚಿತ್ರದ ನಿರ್ಮಾಪಕರೇ, ನಿರ್ದೇಶಕರೇ, ಇಲ್ಲಿ ಬಂದಿರುವಂಥ ನನ್ನೆಲ್ಲ ಗೆಳೆಯರೇ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನರಸಿಂಹರವರೇ, ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ, ಶಿಲ್ಪಾ ಶ್ರೀನಿವಾಸ್ ಅವರೇ, ವಿಶೇಷವಾಗಿ ಕೇಂದ್ರ ಬಿಂದು, ಈ ಚಿತ್ರದ ಕೇಂದ್ರ ಬಿಂದು ರವಿಕಿರಣ್, ನಾಯಕ ನಟ. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು ನಂಬಿಕೊಂಡು ಬದುಕಲಾದಂಥ ಜನ. ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಅದು ಕೂಡ ಅವನ ಸನ್ನಿಧಿಯಲ್ಲೇ. ಯಾಕೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಇವನೊಬ್ಬ ಶಕ್ತಿ ದೇವ. ನಮಗೆ ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಇಲ್ಲಿ ಬಂದು ಇಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಮ್ಮ ರೂಢಿ, ಸಂಪ್ರದಾಯ. ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಈ ಒಂದು ಟೀಸರ್ನ ಲಾಂಚ್ ಮಾಡಿದ್ದಾರೆ. ತಾರಕಾಸುರ ಮೊದಲನೇ ಚಿತ್ರ, ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ. ಮತ್ತೊಂದು ಆಯಿತು, ಈಗ ಮೂರನೇ ಚಿತ್ರ ಈ ಹನುಮಾನ್. ಆ ಟೀಸರ್ನ ನೋಡ್ತಾ ಇದ್ದಾಗ ಇವತ್ತಿನ ಟೆಕ್ನಿಷಿಯನ್ನು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಚಿತ್ರ ಹೇಗೆ ಮೂಡಿ ಬಂದಿದೆ ಅನ್ನೋದನ್ನು ಮುಂದಿನ ದಿನಗಳು ನೋಡೋಣ. ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ನಿರ್ಮಾಪಕರಿಗೆ ಆಗಲೇ ಹೇಳಿದ್ದಾರೆ, ನಮ್ಮ ಕೆಲಸ ನಾವು ಮಾಡಿದ್ವಿ, ಬಾಕಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ವಿ ಅಂತ ಹೇಳಿದ್ವಿ. ಆ ಭಗವಂತನ ಆಶೀರ್ವಾದ ಸದಾ ನಿಮಗಿರಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರಮಂದಿರದಲ್ಲಿ ಓಡೋದೇ ಭಾಳ ಕಷ್ಟ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಿನ್ನೆ ನಾವು ಭಾಳ 2013ನೇ ಇಸ್ವಿಯಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದೋ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 200 ರೂಪಾಯಿ ಮೇಲೆ ಪ್ರವೇಶ ದರ ಇರಬಾರ್ದು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು. ಆದರೆ ಮತ್ತೊಂದು ಅವಧಿಗೆ ಅದು ಮುಂದುವಯಿತು. ನಿನ್ನೆ ಭಾರತೀಯ ಚಿತ್ರರಂಗ ಕಂಡಂಥ ಅದ್ಭುತ ತಾರೆ ನಮ್ಮ ಬಿ ಸರೋಜದೇವಿ ಅವರ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ನಾನು, ಅಧ್ಯಕ್ಷರು ಮತ್ತು ಶಿಲ್ಪಾ ಶ್ರೀನಿವಾಸ್ ಬರುವಾಗ ನನಗೊಂದು ಮೆಸೇಜ್ ಬಂತು. ನಿಮ್ಮ 13ನೇ ವರ್ಷದಿಂದ ಕಂಡಂಥ ಕನಸು ಇವತ್ತು ನನಸಾಗಿದೆ. ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ, 200 ರೂಪಾಯಿ ಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರವೇಶ ದರ ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಆರ್ಡ್ರನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಯಿತು. ಎಂಥ ಒಬ್ಬ ಕಲಾವಿದೆಯ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ, ಇಂತಹ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಗ್ತಲ್ಲ ಅಂತ ಖುಷಿಪಟ್ಟೆ. ಹಾಗಾಗಿ ಇವತ್ತು ಅದೇ ಖುಷಿ ಗೊತ್ತಾಗ್ತಾ ಇದೆ. ಈ ಸನ್ನಿಧಿಯಲ್ಲಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋವಂಥ ಕೆಲಸವನ್ನು ನಿಷ್ಠೆಯಿಂದ ನೀವೆಲ್ಲರೂ ಮಾಡಿದ್ದೀರಿ. ದೇವರು ಒಳ್ಳೇದು ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ನಿಮ್ಮ ಕೆಲಸ ನೀವು ಮಾಡಿ, ಮುಖ್ಯದ ಅವನಿಗೆ ಬಿಡಿ, ಪ್ರೇಕ್ಷಕರಿಗೆ ಬಿಡಿ. ನಿಮ್ಮ ಚಿತ್ರ ಯಾವ ರೀತಿ ಇದ್ದೀರ ಅನ್ನೋದ್ರ ಮೇಲೆ ಪ್ರೇಕ್ಷಕ ಬರ್ತಾನೆ, ಕೈ ಹಿಡಿತಾರೆ. ಆದರೆ ಒಳ್ಳೆಯ ಚಿತ್ರ ಯಾರೂ ನನಗೆ ಗೊತ್ತಿದ್ದಾಗ ಕೈ ಬಿಟ್ಟಿಲ್ಲ. ಅದು ಕೆಲವು ಅಚಾತುರ್ಯಗಳಿಂದ ಏನೇನೋ ಒಂದೊಂದು ಸಾರಿ ಆಗೋಗುತ್ತೆ, ಅದೆಲ್ಲ ನಾವು ಕಣ್ಣಲ್ಲಿ ಕಂಡಿದ್ದೀವಿ. ಆದರೆ ನೀವು ಯೋಚನೆ ಮಾಡಿ
ಯಾವಾಗ ಬಿಡುಗಡೆ ಮಾಡಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು. ಈಗ ಪಬ್ಲಿಸಿಟಿ ಭಾಳ ಮುಖ್ಯ, ಜನಗಳ ಹತ್ರ ಹೋಗೋದು ಭಾಳ ಮುಖ್ಯ ಇದೆ. ಆ ಕೆಲಸ ನೀವು ಮಾಡಿ, ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ, ಈ ಚಿತ್ರ ಯಶಸ್ವಿ ಆಗಲಿ. ಇದಾದಮೇಲೆ 100ನೇ ದಿನ ಬಂದರೆ ನಾವೆಲ್ಲ ಸೇರೋಣ. 100ನೇ ದಿನಕ್ಕೆ ಮತ್ತೊಮ್ಮೆ ಇದೇ ಜಾಗದಲ್ಲಿ ಸೇರೋಣ, ಆಡಂಬರ ಬೇಡ, ಇದೇ ಜಾಗದಲ್ಲಿ ಸೇರೋಣ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಬೇಕು. ಈ ಜಾಗದಲ್ಲೇ ಮತ್ತೊಮ್ಮೆ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಚಿತ್ರ ಯಶಸ್ವಿಯಾಗಲಿ. ಅದರ ಜೊತೆಗೆ ನಮ್ಮ ಕಿರಣ್ ಅವನಿಗೆ ಒಳ್ಳೆಯದಾಗಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ಅವರ ಆಶೀರ್ವಾದ ಬಹಳ ಮುಖ್ಯ ನಿಮಗೆ. ಅವ್ರು ಬಂದಿದ್ದಾರೆ, ಅವರ ಆಶೀರ್ವಾದ ಮಾಡಿದ್ದಾರೆ. ಚಿತ್ರ ಯಶಸ್ವಿಯಾಗಲಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಮಿತ್ರರು, ನಾನು 40 ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಸ್ನೇಹಿತರನ್ನ ನೋಡ್ಕೊಂಡು ಬಂದಿದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರ ಆಸರೆ. ಯಾವತ್ತೂ ಕೂಡ ಅವರಿಲ್ಲದೆ ಕನ್ನಡ ಚಿತ್ರರಂಗ ಇಲ್ಲ. ಅವರನ್ನು ನಂಬಿ ಅವ್ರ ಮೇಲೆ ಭಾರ ಹಾಕಿ ಚಿತ್ರ ಬಿಡುಗಡೆ ಮಾಡಿ, ಅವರು ಕೂಡ ನಿಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಈ ಮಾತನ್ನು ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ, ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಹಾರೈಸ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಮಿತ್ರಗಳು ಹಾಗೂ ನಮ್ಮ ಗೋವಿಂದನವರು ಇಂಡಸ್ಟ್ರಿಯಲ್ಲೇ ಅವರೊಬ್ಬ ಹೆಮ್ಮೆಯ ವ್ಯಕ್ತಿ ಅಂಥವ್ರು ನಮಗೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಎನ್ ಸುರೇಶ್ ಅವರು ಬಂದಿದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಗದಾಧಾರಿ ಹನುಮಾನು ಆ ಅಪ್ಪನ ಎದುರಲ್ಲೇ ಲಾಂಚ್ ಆಗಿದೆ. ಗದಾಧಾರಿ ಹನುಮಾನ ಅಂತ ಏನು ಅಂದ್ಕೊಂಡಿದ್ರು, ನಮ್ಮ ದೊಡ್ಡ ಆಂಜನೇಯ ಟೆಂಪಲಲ್ಲೇ ಇದು ಲಾಂಛನ ಆಗ್ತಾಯಿದೆ. ಇದಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಲಿ. ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು, ದುಡ್ಡು, ಹಣ ಎಲ್ಲ ಗಳಿಸಿ ಇನ್ನೂ ಮೇಲಕ್ಕೆ ನೀವು ದೊಡ್ಡ ಸಿನಿಮಾಗಳು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಅನ್ನೋರಾಗಲೇ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಇತ್ತು ಆ್ಯಕ್ಚುಲಿ, ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ದರು. ಅದನ್ನು ನಮ್ಮ ಮೇಡಮ್ ಸರೋಜಿ ಅವರು ನಿಧನ ಆಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೇ ಇಲ್ಲ, ಏನಂತ ಗೊತ್ತಾಗಿಲ್ಲ. ರೇಟ್ ಇರ್ಬೋದು, ಇನ್ನೊಂದಿರ್ಬೋದು. ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ. ಹೊಸಬರು ಅಂದ ತಕ್ಷಣ ಬರ್ತಾಯಿಲ್ಲ. ಏನೋ ಪ್ಯಾನ್ ಇಂಡಿಯಾಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅವತ್ತು ಜನ ಬರ್ತಾರೆ. ಅದಾದಮೇಲೆ ನಾವು ಥಿಯೇಟ್ರ್ಗಳು ಬಾಗಿಲಾಗಿ ಕೊಟ್ಟಿರಬೇಕಾಗಿರೋ ಪರಿಸ್ಥಿತಿ ಇವತ್ತಾಗಿದೆ. ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ, ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ, ಅವ್ರಿಗೆ ಪ್ರಪೋಸಲ್ ಮಾಡಿ. ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೇ ಸಿನಿಮಾ ಆಗ್ಬೋದು, ಹೊಸಬರಿಗೆ ಮೇಯ್ನಾಗಿ ಅವನ್ನ ಮೇಲಕ್ಕೆ ಎತ್ತಿ ಇನ್ನೂ ಒಂದು 2 ವರ್ಷ, ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಏನು ಇವತ್ತಿನ ದಿನ ಗದಾಧಾರಿ ಹನುಮಾನ್ ಅಂತ ನಮ್ಮ ಮಗ ಮಾಡಿದಾರಲ್ಲ, ಅದು ಸಕ್ಸಸ್ ಸಿಕ್ಕಲಿ, ಇಲ್ಲಿಂದ ಅವನು ಹೆಸರು ಗೆಲ್ಲಿಸಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಈ ಸಿನಿಮಾ ಟೀಸರ್ ನಮ್ಮ ಗೋವಿಂದಣ್ಣವರು ಬಿಡುಗಡೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಗೋವಿಂದಣ್ಣವರು ಕಡಿಮೆ ಬರೋದು, ಬಂದ ಕಡೆ ಎಲ್ಲ ಸಕ್ಸಸ್ ಇರುತ್ತೆ, ಅದು ಒಂದು ನಮಗೆ ನಂಬಿಕೆ ಇದೆ. ಜೊತೆಗೆ ನಮ್ಮ ನಿರ್ಮಾಪಕರು ಬಸವರಾಜ್ ಅವರು ಮತ್ತು ರೇಣುಕಾ ಪ್ರಸಾದ್ ಅವರು ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ನಿರ್ದೇಶಕರು VFX ಅಲ್ಲಾಗಲಿ ಒಂದು ಮಾಡಿದ್ದಾರೆ. ಈ ಒಂದು ಇನ್ನು ನಟನ ಬಗ್ಗೆ ಮಾತಾಡೋಂಗಿಲ್ಲ. ಈ 3ನೇ ಸಿನಿಮಾ ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುವರ್ಣಾಕ್ಷರದಲ್ಲಿ ಬರೆಯೋ ದಿನ. ಯಾಕಂದರೆ ನಮ್ಮ ಮಹಾಲಕ್ಷ್ಮಿ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಗದಾಧಾರಿ ಹನುಮಾನ್ ಅವ್ರ ಸನ್ನಿಧಾನದಲ್ಲೇ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನರಸಿಂಹ ಸಾರು, ನಮ್ಮ ಹೈಕಮಾಂಡು ಸಾರಾ ಗೋವಿಂದ ಸಾರು, ನಮ್ಮ ಸೆಕ್ರೆಟರಿಗಳು ಕೇಶವನ್ ಕುಮಾರಣ್ಣವರು, ಆಮೇಲೆ
ನಾವೇ ಫೋರ್ಸ್ ಮಾಡಿ ನಮ್ಮ ರವಿಕಿರಣ್ ಹೀರೋ ಮಾಡಪ್ಪ ಅಂತೇಳಿ ತಾರಕಾಸುರ ಸ್ಟಾರ್ಟ್ ಮಾಡಿಸಿದ್ದು. ರಥಾವರ ಪಿಕ್ಚರ್ ಸೂಪರ್ ಹಿಟ್ ಆಯಿತು. ಆ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಇವತ್ತು ಚಿತ್ರರಂಗದಲ್ಲಿ ನಮ್ಮ ಹೀರೋ ಬೆಳಗ್ತಾವ್ರೆ. ಅವರು ನಮ್ಮ ನರಸಿಂಹರವರು ಎಕ್ಸಿಬಿಟ್ರು, ನಮ್ಮ ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಈಗ ಹೀರೋ ಬೇರೆ. ಮೊನ್ನೆ ಒಂದು ಪಿಕ್ಚರಲ್ಲಿ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡಿದ್ರು. ಎಲ್ಲ ಸಿಂಪ್ಟಮ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ನಡುವೆ. ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಟೀಮಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ NM ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು 1 to ಡಬಲ್ ಮಾಡಿ, ನಮ್ಮ ಕುಮಾರಣ್ಣನೂ ನಮ್ಮ ಗೋವಿಂದಣ್ಣವ್ರು ಮಾಡಿದ್ದನ್ನು 1 to ಡಬಲ್ ಮಾಡಿ ಒಳ್ಳೆ ಕೆಲಸಕ್ಕೆ ಮುನ್ನುಡಿ ಆಗ್ಬಿಟ್ಟು ಹೋದರು. ಕಲ್ಯಾಣ್ ಇದೆಯಾ ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಂಡೆ. ಓಕೆ ಚಿನ್ನ, ಓಕೆ. ಕಲ್ಯಾಣ ನಿಧಿನ ಡಬಲ್ ಮಾಡಿದ್ರು. ನಾನು ಎಲ್ಲಿ ಹೇಳಿದ್ರೆ ಅಣ್ಣ ಬೈತಾರೆ ಅಂದ್ಕೊಂಡೆ. ಹೇಳು ಅಂದಮೇಲೆ ಇನ್ನೂ ಜೋರಾಗಿ ಹೇಳ್ಬಿಡ್ತೀನಿ. ಅವ್ರು ಸುರೇಶ್ ಅವರು ಮಾಡಿದ್ದು ಗಳಿಗೆಯಿಂದ ಅದೇ ಥರ ನೆಕ್ಸ್ಟು ನಮ್ಮ ನರಸಿಂಹರವ್ರು ಬಂದರು. ಅವ್ರ ಪೀರಿಯಡಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಎಕ್ಸಾಂಪಲು ನೆನ್ನೆ 200 ರೂಪಾಯಿ ಟಿಕೆಟು ಎಲ್ಲ ಯಾವುದೇ ಚಿತ್ರಕ್ಕೆ ಮೀರುವಂತಿಲ್ಲ ಅಂತ ಅನೌನ್ಸ್ಮೆಂಟ್ ಆಯಿತು. ಇನ್ನು ಹಲವಾರು ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ. ಅದೇ ಥರ ಈಗ ಸುಮಾರು ಒಳ್ಳೆ ಕಾಲ ಸಿನಿಮಾಗೆ ಶುರುವಾಗ್ತಾ ಇದೆ. ಈಗ 18ನೇ ತಾರೀಕಿಂದ ಒಳ್ಳೊಳ್ಳೆ ಪಿಕ್ಚರ್ಗಳು ಎಲ್ಲ ಥಿಯೇಟ್ರುಗಳು ಫುಲ್ಲಾಗಿ ಒಳ್ಳೆ ಕಲೆಕ್ಷನ್ಗಳು ಬಂದು, ಹಿಂದುಗಡೆ ಸ್ವಲ್ಪ ಇದ್ದಿದ್ದೆಲ್ಲ ಈಗೆಲ್ಲ ಕರೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಲೆವೆಲ್ಗೆ ಹೋಗ್ತದೆ. ಇದು ಹಿಂದುಗಡೆ ಇದೇ ಥರ ಆಗಿತ್ತು ಮೊದಲು. ಒಂದು ನಮ್ಮ ಉಪೇಂದ್ರ ಪಿಕ್ಚರ್ ಯೂಸಾಗಿ ಮೊದಲು ಒಂದು 3 ತಿಂಗಳು ಯಾವ ಪಿಕ್ಚರ್ ಓಡಲೇ ಇಲ್ಲ. ಉಪೇಂದ್ರ ಬಂತು, ಆಮೇಲೆ ಹಂಗೆ ಏರೋ ಹೋಯಿತು. ಆಮೇಲೆ ಒಂದು 2 ತಿಂಗಳು ಯಾವುದೂ ಇರಲಿಲ್ಲ. ಕನಸುಗಾರ ಬಂತು, ಅದು 50 ವಾರ, ಅದು ಕಪಾಲಿ ಗೋಡನ್ ಥಿಯೇಟ್ರಲ್ಲಿ ನಮ್ಮ ಕನಸುಗಾರ ಗೋವಿಂದಣ್ಣವ್ರ ಪಿಕ್ಚರು. ಹಿಂಗೆ ಆಮೇಲೆ ನಮ್ಮ ಮುಂಗಾರು ಮಳೆ ಬಂತು, ದುನಿಯಾ ಬಂತು. ಆವಾಗ ಬಿದ್ದು ಹಂಗೆ ಎದ್ದೇಳ್ತದೆ. ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್ ನಮ್ಮ ಪ್ರೇಮ್ದು. ಹಿಂಗೆ ಆವಾಗ ಇದು ಬಿದ್ದು ಗಾಳಿಪಟದ ಥರ ಬಿದ್ದು ಆಮೇಲೆ ಆಡ್ತಾ ಇರ್ತದೆ ಸಿನಿಮಾ ರಂಗಕ್ಕೆ. ಮಾಣಿಕ್ಯ, ನಮ್ಮ ಕುಮಾರಣ್ಣಂದು, ಅದೇ ಹಲವಾರು ಇದೆ. ಆಮೇಲೆ ಯಾರ್ದು ಹೇಳಲಿಲ್ಲ ಅಂತ ಅನ್ಕೊಂಬೇಡಿ. ಹಿಂಗೆ ಗಾಳಿಪಟದ ಥರ ಕೆಳಗಡೆ ಬರ್ತದೆ, ಮೇಲೆ ಹೋಗ್ತದೆ. ಆವೆಲ್ಲ ಇಂಡಸ್ಟ್ರಿ ಹತ್ತೋದು. ಈ ನಡುವೆ ಅಂತೂ ಸುಮಾರು ಜನ ಹೊಸ ಪ್ರೊಡ್ಯೂಸರ್ಸು, ಹೊಸ ಡೈರೆಕ್ಟ್ರುಗಳು ಉದ್ಯಮಕ್ಕೆ ಬರ್ತಾವ್ರೆ. ಇವರಿಗೆಲ್ಲ ನಾವು ಸುಸ್ವಾಗತ ಕೋರಿ, ಯಾರು ಏನೇ ಇದ್ದಿದ್ರು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ. ಒಳ್ಳೊಳ್ಳೆ ಕೆಲಸಗಳನ್ನ ಸಹಿಸಲಾಗದವರು ಅದನ್ನು ಇದು ಮಾಡಿಕೊಂಡು ವಿರೋಧ ಮಾಡ್ತೀರಾ. ಚಿತ್ರೋದ್ಯಮ ಅಭಿವೃದ್ಧಿಗೆ ಸಹಕರಿಸಿ. ಯಾರೂ ಇದು ಮಾಡ್ತಾಡೋದಾಗಲಿ, ಬ್ಲೂ ಸ್ಟಾಕು ಇದೆಲ್ಲ ದಯವಿಟ್ಟು ಬೇಡ. ಎಲ್ಲ ಒಂದಾಗಿ ಒಗ್ಗಟ್ಟಲ್ಲಿ ಬಲ ಇದೆ. ಇದು ಮಾಡಿ ಇಂಡಸ್ಟ್ರಿ ಅಭಿವೃದ್ಧಿಗೆ ದುಡಿಯೋಣ. ಈ ಚಿತ್ರ ಯಶಸ್ವಿಯಾಗಿ ಇನ್ನೂ ಹೊಸದಾಗಿ ಬಂದು ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಫಸ್ಟ್ ಪಿಕ್ಚರ್ ಇದೆ, ಪಕ್ಕದಲ್ಲಿ ಕೇಳಿದೆ. ಈ ಟೀಸರ್ ನೋಡಿದ್ರೇ ಅವರು ಉದ್ಯಮಕ್ಕೆ ಒಳ್ಳೆ ಡೈರೆಕ್ಟ್ರು ಬರ್ತಾ ಇದ್ದಾರೆ. ಎಂಟ್ರಿ ಸ್ಟಾರ್ ವಿಲ್ ಶೈನ್ಸ್ ಓನ್ಲಿ ನೈಟ್, ಡೈರೆಕ್ಟರ್ ವಿಲ್ ಶೈನ್ಸ್ ಬೋತ್ ಡೇ ಆ್ಯಂಡ್ ನೈಟ್. ಅವ್ರಿಗೆ ಸುಸ್ವಾಗತ. ಇಂಡಸ್ಟ್ರಿಗೆ 106 ಪಿಕ್ಚರ್ ಮಾಡಿ ಒಳ್ಳೆಯದಾಗಲಿ. ಹಂಗೆ ನಮ್ಮ ಪ್ರೊಡ್ಯೂಸರ್ಸು ಇಬ್ಬರು ಪಾರ್ಟ್ನರ್ಸು, ಅವರಿಗೆ ತುಂಬ ಇದಾಗಲಿ. ಬಸವರಾಜ್ ಸಾರು, ರೇಣುಕಾ ಪ್ರಸಾದ್ ಅವರು. ಬಸವರಾಜ್ ಸಾರು ಮೊದಲಿಂದ ಪರಿಚಯ, ಈಗ ಹೊಸದಾಗಿ ರೇಣುಕಾ ಅವ್ರನ್ನ ನೋಡಿದ್ರಿ, ಅದೊಂದು ಸಂತೋಷ. ಅವರು ಮಾಡಿರೋ ಕಷ್ಟ, ಆಮೇಲೆ ಅವ್ರ ಸೆಲೆಕ್ಷನ್ಸು ಇದೆಲ್ಲ ಟೀಸರಲ್ಲಿ ಕಾಣ್ತು ನಮಗೆ. ನಮ್ಮದು ಲಕ್ಕಿ ಆ್ಯಂಡ್ ನಮ್ಮ ಹೈಕಮಾಂಡ್ ಗೋವಿಂದಣ್ಣವ್ರ ಕೈಯಿಂದ ಆದಾಟಿಗೆ ಅದಕ್ಕೊಂದು ಇದಿದೆ ಅಂತ ಗೊತ್ತಾಯಿತು. ಅದು 11 ಗಂಟೆ 11 ನಿಮಿಷ ಆಂಜನೇಯ ಸನ್ನಿಧಾನದಲ್ಲಿ. ನಮ್ಮ ಮಾಜಿ ಪಟೇಲ್ ಅವರು ಬೇರೆ ಬಂದರು. ನಮ್ಮ ನರಸಿಂಹರವ್ರ ಮಗನಿಗೆ ಒಳ್ಳೆಯದಾಗಲಿ. ನಾನು 2 ಮಾತು ಮುಗಿಸಿ ಇದು ಮಾಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಗದಾಧಾರಿ ಹನುಮಾನ್ ಏನು ಟೀಸರ್ ರಿಲೀಸ್ ಮಾಡಿದ್ರು, ಭಾಳ ಸಂತೋಷ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ತಾರಾ ಗೋವಿಂದ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರ ಬಗ್ಗೆ ಯಾವತ್ತೂ ಯಾವಾಗಲೂ ನಮ್ಮೆಲ್ಲರೂ ಗೌರವ ಇದೆ. ಅವ್ರ ಕೈಲಿ ಏನು ಇವತ್ತು ಗದಾಧಾರಿ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ರು, ಅತ್ಯಂತ ಯಶಸ್ವಿ ಆಗಲಿ. ಈ ಸಿನಿಮಾ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು 2 ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿನ್ನೆ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟಿಗೆ
ಅದಕ್ಕೆ ಕೊಟ್ಟರುವಂಥ ಭಾಳಷ್ಟು ಜನ ಮಧ್ಯದಲ್ಲಿ ನಾನು ಮೀಡಿಯಾದ ಕೇಳ್ತಾ ಇದ್ದೀನಿ, ವಾಟ್ಸಪ್ ಮೂಲಕ ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳ ಒಡನಾಟ ಹಿಡ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಮಾಡಿದ್ದು. ಇದಕ್ಕೇನೋ ಶೇರ್ ಸಿಗಬೇಕು ಅಂದರೆ ಸಾರಾ ಗೋವಿಂದ್ ಅವರಿಗೆ, ನಾನು ಕೂಡ ಅವರು 2016 ಕಾರ್ಯದರ್ಶಿ ಆಗಿದ್ದೆ. ನಾನು ಭಾಳ ಜನ ಬಂದು ಯಾರೋ ನಾವು ಮಾಡಿದೆ ನೀನು ಮಾಡಿದೆ, ಬಟ್ ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವರು ಕನ್ನಡದಲ್ಲೇ ಯಾವತ್ತೂ ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗ ಒಳ್ಳೇದಾಗಬೇಕು. ಯಾಕಂದರೆ ಈ ಸನ್ನಿಧಾನದ ಸುಳ್ಳು, ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕರಿಗೆ, ವಾಣಿಜ್ಯದ ಬಗ್ಗೆ ಯಾರೂ ಭವಿಷ್ಯ ಇರೋದಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದಾರೆ, ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾರ್ಥ ಭಾವವನ್ನು ನೀವು ಮಾಡ್ಕೊಡಿ, ನಾನೇ ಮಾಡಿದ್ದೇನೆ, ನೀವೇ ಮಾಡಿದ್ದೀನಿ, ಅವ್ರದ್ದೇ ಮಾಡಿದ್ದು ಬೇಡ. ನಮಗೆ ಗೊತ್ತಿರೋ ವಿಚಾರ ಅಂದರೆ 200 ರೂಪಾಯಿ ಟಿಕೆಟ್ ಇವತ್ತೇನಾರ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಈಗಾಗಲೇ ಇನ್ನೂ 15 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗದೆ ಏನೇನೋ ಮಾತಾಡಿ ಆಗುವಂಥ ಕೆಲಸಕ್ಕೆ ಅಡಚಣೆ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾಧ್ಯಮದ ವರ್ಗ ಕೇಳ್ಕೊಂತ. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗೋ ತನಕ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆಯಾಗಿ ನೋಡಿ. ನಮ್ಮವ್ರಿಗೆ ಹೇಳ್ದೆ, ನಮ್ಮವ್ರಿಗೆ ಇನ್ಯಾರೂ ಇಲ್ಲ, ನಮ್ಮವರು ಅಂತ ಕೆಲಸ ಮಾಡೋಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋದಕ್ಕೆ ಆಗೋವಂಥದಕ್ಕೆ ಅಡಚಣೆ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷದ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, KV ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಚಿತ್ರರಂಗಕ್ಕೆ ನರಸಿಂಹರು ಹೇಳ್ತಾರೆ, ಕನ್ನಡ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಿದೆ, 3, 4, 5, 6 ಸಿನಿಮಾ ಮಾಡಿ 8 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟ್ರ್ಗಳನ್ನು ಕನ್ನಡ ಚಿತ್ರರಂಗಕ್ಕೂ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯನ ದೋಷಣೆ ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕನ್ನಡ ಇದು ಕರ್ನಾಟಕದ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿದಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಮಾಡ್ತಾವೆ. ಅದೇ ಥರ ಮಗ ರವಿ ಕಿರಣ್ ಇದ್ದಾರಲ್ಲ, ತುಂಬ ಸಂಭಾವಿತ, ನಡತೆ, ವಿಧೇಯಕ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ್ ಏನು ಸಿನಿಮಾ, ಈ ಪ್ರೊಡ್ಯೂಸರ್ ಬಸವರಾಜು ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ನಿಮ್ಮ ಬಂಡವಾಳದ 2ರಷ್ಟು ದುಡ್ಡು ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ಸಾರಾ ಗೋವಿಂದರ ಆಶೀರ್ವಾದ, ಬೆಂಬಲ ನಿಮಗೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸರು ಹೇಳಿದ್ರು, ಪಟೇಲ ಅಂತಾರೆ, ಫಸ್ಟ್ ಪಿಕ್ಚರ್ ಪಟೇಲ, ಆಮೇಲೆ ಎಕ್ಸ್ಕ್ಯೂಸ್ ಮಾಡಿದ್ದು. ನಾನು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಸಾರಾ ಗೋವಿಂದ್ ಪ್ಲಸ್ ನಮ್ಮ ಕುಮಾರ್ ಅವರು ಮಾಡಿ ಫಂಡನ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭನ ಯುಟಿಲೈಸ್ ಮಾಡಿಕೊಂಡು ಇವರೆಲ್ಲ ಅನುಮತಿ ತೊಗೊಂಡು ವಾಣಿಜ್ಯ ಮಂಡಳಿ ಕಾರ್ಯಕರ್ತ ಸಮಿತಿ ತಗೊಂಡು 2 ಲಕ್ಷ ಇರೋದು ಡೆತ್ ಫಂಡ್ನ, ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡೋವಂಥದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಸಾರಾ ಗೋವಿಂದ್ ಅವರು, ಎನ್ ಕುಮಾರ್ ಅವರು, ಎಲ್ಲ ಕಾರ್ಯಕರ್ತ ಸಮಿತಿ. ನಂದಲ್ಲ, ಅದು ಭಗವಂತರ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗೋದು ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ, ಏನೇ ಮಾಡಿಬಿಟ್ಟೆ ಅಂತ. ಮಾಡಿದ್ಮೇಲೆ ಉಳಿಸುವಂಥ ಕೆಲಸ ಮಾಡಿಸಿ ಅಂತ ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ್ನ ಇನ್ನೂ 4 ರಿಂದ 8 ಮಾಡೋವಂಥದ್ದು ಯಾವುದೋ ಒಂದು ದಾರಿ ಇದ್ದರೆ ನಿಮ್ಮೊಬ್ಬರ ಕೈಲಿ ಆಗೋದು, ಅದು ಮಾಡಿ ಅಂತ ಹೇಳ್ತಾ, ಗದಾಧಾರಣೆ ನಮ್ಮ ಕೊಲ್ಲ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ನಿಜವಾಗ್ಲೂ ಆ ಎಂಟೈರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದರೆ ರವಿ ಕಿರಣ್ ಇಸ್ ವೆರಿ ಲಕ್ಕಿ ಫೆಲೋ. ಅವರು ಎಷ್ಟು ಸಂಭಾವಿತ ಅಂದರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ. ಅವ್ರ ಮೇಲೆ ಬಂಡವಾಳ ಹಾಕಿದ್ರಲ್ಲ ಇವರಿಬ್ಬರು, ನಿಜವಾಗ್ಲೂ ಇವ್ರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು ಇವರಿಗೆ. ಯಾಕಂದರೆ ಸಿನಿಮಾ ಮಾಡಿ ಹುಡುಗಾಟ ಅಲ್ಲ. ಇವತ್ತಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನು ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ 200 ರೂಪಾಯಿ ಮಾಡುವಂಥ ಕೆಲಸ ಮಾಡಿಬಿಟ್ಟು ಭಾಳ ಶ್ಲಾಘನೀಯ. ಏನೇ ಆಗಲಿ, ನನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಸಾರಾ ಗೋವಿಂದರೇ ತನ್ನ ಅಭಿನಂದನೆ ಹೇಳ್ತಾ, ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3ರಷ್ಟು ಬಂದು ಇನ್ನೂ 10, 6 ಸಿನಿಮಾ ಮಾಡೋಂಥ ಶಕ್ತಿ ಪ್ರೊಡ್ಯೂಸರ್ ಕೊಡಲಿ. ನಮ್ಮ ರವಿ ಕಿರಣ್ ಕನ್ನಡ ಚಿತ್ರ ಒಂದು ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ, ಆ ನಿರ್ದೇಶಕ ಒಳ್ಳೇದಾಗ್ತದೆ ಹೇಳ್ತಾ ನಾನು 2 ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್ ನೀವೆಲ್ಲರೂ ಇವತ್ತು ಸ್ವಲ್ಪ ಬರುತ್ತೆ, ಪರವಾಗಿಲ್ಲ ಸರ್, ಎಷ್ಟು ಬರುತ್ತೋ ಅಷ್ಟೇ ಕನ್ನಡದಲ್ಲಿ ಮಾತಾಡಿ. ಬಿಕಾಸ್ ನಿಮ್ಮ ಕೆಲಸ ತುಂಬ ಮಾತಾಡ್ತಾ ಇದೆ. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. Media people, thank you for covering this event, and thank you for promoting our movie Gadadhari Hanuman, and thank you the guests on the stage. Thank you sir, everyone, for blessing us in this event. Virab Studios ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ ಮೂವಿ ಶುರು ಆಗಿದೆ. ಬಸವರಾಜ್ ಸರ್, when I met him, we had a good vibration.
We thought of making a good movie, big movie. And Renuka Prasad sir, I thank him for joining us. And then Ravi sir, I thank him for joining us and doing this movie. He had done a best job for this movie. His performance is ultimate. And my heroine Harshita, he done a fantastic job. And my team, my technicians, everybody did their parts very good. That's why this movie looks way better than we imagined. Thank you my team. Thank you Arun, my cameraman. Thank you Kishore, my editor. Thank you my CG team, Vinay and Rudresh. Thank you my music director Juda Sandy. And my engineers, Rajshekhar sir and Rahul sir, Praveen sir. Everyone, I thank everyone for this best work you have given for this movie. Thank you. ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭಗವಂತನ ಸನ್ನಿಧಿಯಲ್ಲಿ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಮಾಡ್ತಾರೆ, ಅದು ಗೊತ್ತಿದೆ. ಆದರೆ ಈ ಭಗವಂತನ ಸನ್ನಿಧಿಯಲ್ಲಿ ಅವ್ರ ಬಾಯಲ್ಲಿ ಬಂದ್ಬಿಡ್ತು, ಹೇಳಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಆಗಲೇ ಪ್ರಾರಂಭ ಮಾಡಿದ್ದಾರೆ. ಅದು ಲಾಂಚ್ ಇನ್ನೇನು ಎಷ್ಟು ದಿನ ಅಂತ ಗೊತ್ತಿಲ್ಲ. ಆಗಲಿ, ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಈಗಲೇ ಹರಿಸ್ತೀವಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಾಳೆ ನಾಡಿದ್ದು ಒಂದು ಪ್ರೆಸ್ ಮೀಟ್ ಕರೀತಾರೆ. ಅಲ್ಲಿ ಸಂಪೂರ್ಣವಾದಂಥ ನಿಮಗೆ ಎಲ್ಲ ಮಾಹಿತಿನ ಅಲ್ಲಿ ಕೊಡ್ತೀವಿ. ಅಲ್ಲಿವರೆಗೂ ಇದ್ದಾವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾನು ಮತ್ತು ಬಸವರಾಜ್ ಹುಡ್ಕಂಡಿ ಸೇರಿ ಒಂದು ಗದಾಧಾರಿ ಹನುಮ ಅಂತ ಮೂವಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ರೋಹಿತ್ ಕೊಲ್ಲಿಯವರು ಡೈರೆಕ್ಷನ್ ಇದ್ದಾರೆ, ಮತ್ತು ರವಿಕಿರಣ್ ಸರ್ ಅವರು ಇದಕ್ಕೆ ಹೀರೋ ಆಗಿದ್ದಾರೆ. ನಾವು ಸ್ವಲ್ಪ ಮೈಕ್ ಹತ್ತಿರ ಇತ್ತು. ಈ ನಮ್ಮ ಚಿತ್ರಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಸುಧಾ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ರೋಹಿತ್ ಕೊಲ್ಲಿ ಅವರು, ನಮ್ಮ ರವಿಕಿರಣ್ ಸರ್ ಅವರು, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಿರಣ್, ಕಲ್ಯಾಣ್, ಮತ್ತು ನಮ್ಮ ಕೊರಿಯೋಗ್ರಾಫರ್ ಅರುಣ್ ಅವರು ಮತ್ತು ಕೊರಿಯೋಗ್ರಾಫರ್ ಅವರು ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಧನ್ಯವಾದಗಳನ್ನೇ ತಿಳಿಸಿದ್ರು, ಆದರೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರೋ ಸ್ಟೇಜ್ ಮೇಲೆ ಇರೋ ಎಲ್ಲ ಹಿರಿಯರಿಗೆ, ಸಾರಿ ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಸರ್ಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋಕ್ಕೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಕುತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಪ್ರೊಡ್ಯೂಸರ್ ಆರ್ತಿ ಸರ್ ಮತ್ತು ಬಸವರಾಜ್ ಸರ್ ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು. ಏನಕ್ಕಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಫೆಬ್ಗೆ ಶೂಟಿಂಗ್ ಮುಗಿಯಿತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೂ ಕಾಂಪ್ರಮೈಸ್ ಆಗದೆ ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ರು ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಮಾಡಿ, ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸ್ಯಾಂಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದೀರಾ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದರೆ ಒಂದು 10-15 ವರ್ಷನ್ ಮಾಡಿದ್ವಿ. ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದೆ, ಖಂಡಿತ ಮಾಡ್ತೀನಿ. ಇನ್ಮೇಲೆ
6 ತಿಂಗಳಿಗೊಂದು ಒಂದು ಫಿಲಮ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್ ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮಗೆ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ಹನುಮಾನ್ ವಿಷಯ ಬರೋಲ್ಲ, ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ನಮ್ಮ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕನ್ನಡ. ಸರ್ ಪಾತ್ರ ಈಸಿ ಗೋಯಿಂಗ್ ಐತೆ ಸರ್ ಹೇಳಿದ್ದಾನೆ. ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಪ್ರೆಸೆಂಟ್ ಸಿಚುವೇಶನ್. ಹೌದು ಸರ್, ಪ್ರೆಸೆಂಟು ಸರ್. ಇದಕ್ಕೇನಾರ ಪೂರ್ವ ತಯಾರಿಯನ್ನು ಮಾಡ್ಕೊಂಡ್ರೆ, ಯಾಕಂದರೆ ಹನುಮಾನ್ ಚಿತ್ರ ಅಂದಾಗ ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಇರುತ್ತೆ. ಹೌದು ಸರ್, ಅದಕ್ಕೊಂದಷ್ಟು ತಯಾರಿ ಇಲ್ಲದೇ ಮಾಡೋಕ್ಕಾಗಲ್ಲ. ಆ ಥರದ್ದು ಏನಾರ ಮಾಡಿದ್ರೆ ಅಂತ ಸರ್. ತಯಾರಿ ಅಂದರೆ ಹನುಮಾನ್ ಬರೋದು ಲಾಸ್ಟ್ 10 to 15 ಮಿನಿಟ್ಸ್. ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಆ ಟೆಕ್ನಾಲಜಿಗೋಸ್ಕರ ಪ್ರಯತ್ನ ಮಾಡಿದ್ದೀನಿ. VFX ಎಷ್ಟು ಪರ್ಸೆಂಟ್ ಇರುತ್ತೆ ಸಿನಿಮಾದಲ್ಲಿ? VFX ಒಂದು 10 to 15 ಮಿನಿಟ್ಸ್ ಬರುತ್ತೆ ಸರ್. ಇದು ಯಾವುದರ ಬೇರೆ ಚಿತ್ರದ ಏನಾದ್ರ ಆಯಿತಾ ಅಥವಾ ಸ್ಟ್ರೈಟ್ ಸಬ್ಜೆಕ್ಟ್? ಅದು ಸ್ಟ್ರೈಟ್ ಸಬ್ಜೆಕ್ಟಾ ಅಥವಾ ಬೇರೆ? ಸ್ಟ್ರೈಟ್ ಸಬ್ಜೆಕ್ಟ್ ಸರ್. ಬೈಲಿಂಗಲಲ್ಲಿ ಮಾಡಿರೋದು, ಕನ್ನಡ ತೆಲುಗಲ್ಲಿ ಬೈಲಿಂಗಲಲ್ಲಿ ಮಾಡಿರೋದು. ಬಟ್ ಅಲ್ಲಿ ಹಿಂದಿ ಅಂತಲೂ ಹಾಕಿದ್ದೀರಾ? ಹಿಂದಿ ಅದು ಕಂಟೆಂಟ್ ನೋಡಿ ಹಿಂದಿ ಅವರು ಪ್ರೊಡ್ಯೂಸರ್ಸ್ ಕಾಂಟ್ಯಾಕ್ಟ್ ಮಾಡಿ ನಾವು ಆ್ಯಕ್ಚುಲಿ OTTಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಕೆಲವರು ಓಕೆ ನಾವು ನಮಗೂ ಬೇಕು ಅಂತ ಥಿಯೇಟರ್ಕಲ್ಲಾಗಿ ಮಾಡ್ತೀವಿ ಅಂದಿದ್ದಕ್ಕೆ ಹಿಂದಿ ಮಾಡಿರೋದು ಸರ್. ಏನೋ ಕಾಂಪ್ಲಿಕೇಟೆಡ್ ಇದೆ ಅಂದರೆ ಸರ್, ಕಾಂಪ್ಲಿಕೇಟೆಡ್ ಇದೆ ಅಂದರೆ ಸೊ ಅದೇನಾದರೂ ಡಿಸ್ಟರ್ಬ್ ಆಗುತ್ತಾ? ಯಾಕಂದರೆ ಈ ಬರೋ ಸಿನಿಮಾಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಹೌದು ಟೈಮ್ ಆ ಥರದ್ದೇನೋ ಆಗಿಬಿಟ್ರೆ ಭಾಳ ಕಷ್ಟ ಅಲ್ವಾ? ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಕತೆ ಕೇಳಿದಾಗ ನಾನು ಅದೇ ಅಂದ್ಕೊಂಡಿದ್ದು. ಬಟ್ ಒನ್ಸ್ ಟ್ರಾವೆಲ್ ಮಾಡ್ತಾ ರೀರೈಟ್ ಮಾಡ್ತಾ ನೆಕ್ಸ್ಟ್ ಫಿಲಮ್ ನೋಡಿದಾಗ ಅದು ನಿಮ್ಗೇನು ಡಿಸ್ಟರ್ಬ್ ಆಗಲ್ಲ ಸರ್. ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅಂತ ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ಏನು ಟೆಕ್ನಾಲಜಿ ಅದು? ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಅಂದಿದ್ದವರು VFX. ನೀವು ಕೆಲವೊಂದು ವಿಜುವಲ್ಸಲ್ಲಿ ನೋಡಿದಾಗ ಈಗ ಏನು ಟೆಕ್ನಾಲಜಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ದ ಥಿಂಗ್ ಇಸ್ ಲೈಕ್ ವಿ ಹ್ಯಾವ್ ಯೂಸ್ಡ್ ಇಟ್. VFX ಇಲ್ಲೇ ನಾವು ಅನ್ಸೈನ್ಡ್ ಅಂತ ಕಂಪ್ನಿ ಇದೆ, ಅದನ್ನು ನಾನು ಫಸ್ಟ್ ಹೇಳ್ಬೇಕಾದಾಗ ಹೇಳಿದೆ ನಿಮಗೆ, ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡಿಸಿರೋದು. ಸೊ ದ ಥಿಂಗ್ ಈಸ್ ಟೆಕ್ನಿಕಲಿ ಏನು ಅಲ್ಲ ಅವರು ಎಫರ್ಟ್ ಹಾಕಿದ್ದಾರೆ, ಬಟ್ ದ ಔಟ್ಕಮ್ ಏನೇನು ಬಂದಿದೆ ಆ ಥರ ಡಿಸಿಷನ್ ನಾವೇ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಹಂಗೆ ಹೇಳ್ಬೋದು. ಯಾವಾಗ ರಿಲೀಸ್ ಪ್ಲ್ಯಾನಿಂಗ್ ಇದು? ರಿಲೀಸ್ ಪ್ಲ್ಯಾನ್ ರಿಲೀಸ್ ಇನ್ನೂ ಇಲ್ಲ, ಬಟ್ ಬೇಗನೆ ಆಗುತ್ತೆ, ಇನ್ನೇನು ಡಿಲೇ ಆಗಲ್ಲ. ಸರ್ ಹೊರಡಬೇಕಂತೆ, ಹಾಗಾಗಿ ಚಿತ್ರತಂಡದ ಪರವಾಗಿ ಒಂದು ಕಿರುಕಾಣಿಕೆ ಇದೆ ಸರ್, ದಯವಿಟ್ಟು ಸ್ವೀಕರಿಸಬೇಕು. ಕತೆ ಹೇಳೋದಲ್ಲ ಸರ್, ಏನಾದ್ರು ಒಂಚೂರು ಎಸ್ಪೆಷಲಿ ಪ್ರಿಂಟ್ ಮೀಡಿಯಾದವ್ರಿಗೆ ಒಂಚೂರು ಏನಾದ್ರು ಕಂಟೆಂಟ್ ಬೇಕಾಗುತ್ತೆ. ಒಂದು ನಿಮಿಷ ಸರ್, ಎಲ್ರಿಗೂ ಕೊಟ್ಬಿಟ್ಟು ಒಂಥರ ಇಡೀ ವಾಣಿಜ್ಯ ಮಂಡಳಿನೇ ವೇದಿಕೆ ಮೇಲೆ ಬಂದಿದೆ, ಹಾಗಾಗಿ ಇಡೀ ಕನ್ನಡ ಚಿತ್ರರಂಗ ಬಂದಂಗೆ ಆಯಿತು. ಧನ್ಯವಾದಗಳು ಎಲ್ರಿಗೂ. ಕೊಡಿ ಬೇಗ ಕೊಡಿ, ಬೇಗ ಬಂದ
ಬನ್ನಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.